ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ತಿಳ್ಕೊಳ್ಬೇಕಾಗಿರೋದು ಸಾಕಷ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ನಾಯಿ ಮಾಂಸವನ್ನ ಸೇವಿಸಿದ್ರೆ ನಮಗೆ ಏನಾಗುತ್ತೆ, ಬಟ್ ಬೆಂಗಳೂರಲ್ಲಿ ಬಂದ ಬಾಕ್ಸ್ಗಳಲ್ಲಿ ಇದು ನಾಯಿ ಮಾಂಸನ ಅಥವಾ ಬೇರೆ ಯಾವುದಾದ್ರೂ ಮಾಂಸನ, ಅದರ ಜೊತೆಗೆ ಯಾವುದಾದ್ರೂ ಪ್ರಾಣಿ ಮಾಂಸನ ನಾವು ಕಟ್ ಮಾಡಿದ ನಂತರ ಎಷ್ಟು ಗಂಟೆ ಬಿಟ್ಟು ನಾವು ಸೇವನೆ ಮಾಡಿದ್ರೆ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದನ್ನ ಆಹಾರ ತಜ್ಞರು ಏನು ಹೇಳಿದ್ದಾರೆ ಅನ್ನೋದನ್ನ ಇದೇ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಇವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅಂದ್ರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧ ಭಾಗ ಇನ್ಫಾರ್ಮೇಶನ್ನ ತಿಳ್ಕೊತೀರಾ. ಸೊ ಹಾಗಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದು ಅಂದ್ರೆ ನಾನ್ ವೆಜ್ ಎಲ್ಲ ಯಾರೆಲ್ಲ ಸೇವನೆ ಮಾಡ್ತೀರಾ ಅವರು ಈ ವಿಡಿಯೋನ ನೋಡಿದಾಗ ಎಲ್ಲ ಇನ್ಫಾರ್ಮೇಶನ್ನ ತಿಳ್ಕೊತೀರಾ. ಓಕೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ರಾಜಸ್ಥಾನದ ಜೈಪುರದಿಂದ ಬಂದ ಬಾಕ್ಸ್ಗಳಲ್ಲಿದ್ದ ಮಾಂಸವು ನಾಯಿದಲ್ಲ, ಮೇಕೆಯದು ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. 90 ದೊಡ್ಡ ಬಾಕ್ಸ್ಗಳಲ್ಲಿ 2700 ಕೆಜಿಗಳಷ್ಟು ಮಾಂಸವನ್ನು ರೈಲಿನಲ್ಲಿ ಸಾಗಿಸಲಾಗಿತ್ತು. ಆದರೆ ಈ ಮಾಂಸವು ಸೇವನೆ ಯೋಗ್ಯವಾಗಿಲ್ಲ ಎಂದು ಪಶು ವೈದ್ಯಾಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಅದರ ಜೊತೆಗೆ ಬಾಕ್ಸ್ಗಳಲ್ಲಿದ್ದ ಮಾಂಸದ ಗುಣಮಟ್ಟದ ಕುರಿತಂತೆ ಆಹಾರ ಸುರಕ್ಷಿತ ಹಾಗೂ ಗುಣಮಟ್ಟ ಇಲಾಖೆ ಅಧಿಕಾರಿಗಳಿಂದ ಇನ್ನೂ ವರದಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ಆದರೆ ಪಶು ವೈದ್ಯಾಧಿಕಾರಿಗಳು ನಗರಕ್ಕೆ ಪೂರೈಕೆಯಾಗಿದ್ದ ಬಾಕ್ಸ್ಗಳಲ್ಲಿ ಇದ್ದಿದ್ದ ನಾಯಿ ಮಾಂಸ ಅಲ್ಲವೆಂದು ವರದಿ ನೀಡಿದ್ದಾರೆ ಸ್ನೇಹಿತರೆ ಎಂದು ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ನಾಯಿ ಮಾಂಸವನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಯಾರು ತಿಳಿಸಿದ್ದಾರೆ ಅನ್ನೋದನ್ನ ಕೇಳೋದಾದ್ರೆ ಸ್ನೇಹಿತರೆ, ರೈಲಿನಲ್ಲಿ 120 ಬಾಕ್ಸ್ಗಳಲ್ಲಿ 4500 ಕೆಜಿಯಷ್ಟು ನಾಯಿ ಮಾಂಸ ತಂದಿದ್ದು ಅದನ್ನು ಅಬ್ದುಲ್ ರಜಾಕ್ ಎಂಬುವವರು ಹೋಟೆಲ್ಗಳಿಗೆ ಪೂರೈಸುತ್ತಿದ್ದಾರೆ ಎಂದು ಪುನೀತ್ ಕೆರೆಹಳ್ಳಿ ನೇತೃತ್ವದ ಗುಂಪು ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಶುಕ್ರವಾರ ರಾತ್ರಿ ಪ್ರತಿಭಟಿಸಿದರು. ಸ್ನೇಹಿತರೆ, ಇದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಬಾಕ್ಸ್ಗಳಲ್ಲಿದ್ದ ಮಾಂಸ ಮಾದರಿಯನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಿದರು. ಈ ವೇಳೆ ಬಿಬಿಎಂಪಿ ಪಶು ವೈದ್ಯಕೀಯ ಅಧಿಕಾರಿಗಳು ಹಾಜರಾಗಿದ್ದರು ಅಂತಾನೆ ಹೇಳ್ಬೋದು. ಇವರು ಬಾಕ್ಸ್ಗಳಲ್ಲಿ ಇದ್ದಿದ್ದ ನಾಯಿ ಮಾಂಸವಲ್ಲ ಎಂಬುದು ಉಲ್ಲೇಖ ಕಾಟನ್ಪೇಟೆ ಪೊಲೀಸರಿಗೆ ಶನಿವಾರ ವರದಿ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಅದರ ಜೊತೆಗೆ ರಾಜಸ್ಥಾನದಿಂದ ನಗರಕ್ಕೆ ಮಾಂಸ ಪೂರೈಸಿದವರು ಯಾರು, ಅಲ್ಲಿಂದ ಯಾರು ತರಿಸ್ಕೊಳ್ತಿದ್ರು, ಆ ಮಾಂಸವನ್ನು ಎಲ್ಲಿ ಮಾರಾಟ ಮಾಡಲಾಗ್ತಿತ್ತು ಎಂಬುದು ಸೇರಿದಂತೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ರು ಅಂತಾನೆ ಹೇಳ್ಬೋದು. ಈ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಲು ತೀರ್ಮಾನಿಸಿದ್ದಾರೆ. ಸ್ನೇಹಿತರೆ, ಏನೇ ಆಗಲಿ ಸ್ನೇಹಿತರೆ, ನಾನ್ ವೆಜ್ ಯಾರೆಲ್ಲ ಸೇವನೆ ಮಾಡ್ತಾರೆ ಅವ್ರಿಗೆ ಒಂದು ಇವಾಗ ಭಯ ಸ್ಟಾರ್ಟ್ ಆಗಿದೆ. ಯಾವ ಹೋಟೆಲ್ಗಳಲ್ಲಿ ನಾವು ನಾನ್ ವೆಜ್ ಸೇವನೆ ಮಾಡಿದ್ರೆ ನಾಯಿ ಮಾಂಸವನ್ನು ನಮಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಅನ್ನೋದು ಸಾಕಷ್ಟು ಜನರ ಕ್ವಶನ್ ಆಗಿದೆ. ಅದರ ಜೊತೆಗೆ ಇವಾಗ ಹೋಟೆಲ್ಗಳಿಗೂ ಹೋಗೋಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಸ್ನೇಹಿತರೆ, ನಾಯಿ ಮಾಂಸವನ್ನು ಬಿಟ್ಟು ಬೇರೆ ಸೇವನೆ ಅಂತಂದರೆ ಬೇರೆ ಪ್ರಾಣಿಗಳ ಮಾಂಸನ ನಾವು ಸೇವನೆ ಮಾಡೋದರಿಂದ ಏನು ಉಪಯೋಗಗಳು, ಎಷ್ಟು ಗಂಟೆಗಳ ಬಿಟ್ಟು ನಾವು ಕಟ್ ಮಾಡಿದ ನಂತರ ಎಷ್ಟು ಗಂಟೆಗಳ ಬಿಟ್ಟು ತಿಂದರೆ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ವೈದ್ಯರು ಏನು ತಿಳಿಸಿದ್ದಾರೆ ಅನ್ನೋದು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾವುದೇ ಒಂದು ಮಾಂಸನ ಕಟ್ ಮಾಡಿ 1 ಅವರ್ ಅಥವಾ 2 ಅವರ್ ಬಿಟ್ಟು ನಾವು ಸೇವನೆ ಮಾಡೋದ್ರಿಂದ, ಅಂದರೆ ನಾವು ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದು ನಾವು ಸೇವನೆ ಮಾಡುವುದರಿಂದ ಉತ್ತಮ ಅಂದ್ಬಿಟ್ಟು ವೈದ್ಯರು ತಿಳಿಸಿದ್ದಾರೆ. ಅದರ ಜೊತೆಗೆ ನಾಯಿ ಮಾಂಸವನ್ನು ನಾವು ತಿಂದರೆ ಏನಾಗುತ್ತೆ ಅಂದ್ಬಿಟ್ಟು ಸಾಕಷ್ಟು ಜನರ ಕ್ವಶನ್ ಆಗಿದೆ ಅಲ್ವಾ. ನಾವು ನಾಯಿ ಮಾಂಸವನ್ನು ಸೇವನೆ ಮಾಡುವುದರಿಂದ ಸ್ವಲ್ಪ ಜನರಿಗೆ ಅದು ಅಡ್ಜಸ್ಟ್ ಆಗಿರಲ್ಲ. ಸೊ ಹಾಗಾಗಿ ಅಲರ್ಜಿ ಆಗಲಿ, ವಾಮಿಂಟ್ ಆಗಲಿ, ಲೂಸ್ ಮೋಷನ್ ಆಗಲಿ ಆಗುತ್ತೆ ಅಂದ್ಬಿಟ್ಟು ವೈದ್ಯರು ತಿಳಿಸಿದ್ದಾರೆ. ಸ್ನೇಹಿತರೆ, ಅಷ್ಟು ಬಿಟ್ಟು ಇನ್ನೇನು ಆಗಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಬಟ್ ಎಷ್ಟು ಸರಿ ಇದನ್ನ ಸೇವನೆ ಮಾಡುವುದು ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇವತ್ತಿನ ಹೊಸ ಅಪ್ಡೇಟ್ ಇದಾಗಿರುತ್ತೆ. ಮತ್ತೊಂದು ಅಪ್ಡೇಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.